ಒಬ್ಬ ವ್ಯಕ್ತಿ ಒಂದು ಕಡೆ ಮತದಾನ ಮಾಡಬೇಕು. ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾವಿ. ನಮ್ಮ ಭಾಗದ ಮತದಾರರು ಕರ್ನಾಟಕದಿಂದ ಬೇರೆ ಕಡೆ ವಲಸೆ ಮಹಾರಾಷ್ಟ್ರದಲ್ಲಿ ವಾಸವಿರುತ್ತಾರೆ. ಅಂತಹ ಮತದಾರರನ್ನ ಪತ್ತೆ ಹಚ್ಚಿ ಪರಿಷ್ಕರಣೆ ಮಾಡುತ್ತೇವೆ ಎಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ ಸಂಪಗಾವಿ ಹೇಳಿದರು. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿ ಒಂದು ಕಡೆ ಅಷ್ಟೇ ಮತದಾನದ ಹಕ್ಕು ಹೊಂದಿರಬೇಕು. ಒಂದು ವೇಳೆ BLO 3ನೇ ಬಾರಿ ಮನೆಗೆ ಹೋಗಿ ಬಂದಾಗ ಅವರ ಹೆಸರನ್ನು ನಿಷ್ಕ್ರಿಯಗೊಳಿಸಲಾಗುವುದು ಎಂದರು. ಕಾಗವಾಡದಲ್ಲಿ ಒಟ್ಟು ಮತದಾರರು 2,05,389 ಇದ್ದು, ಅದರಲ್ಲಿ ಮ್ಯಾಪಿಂಗ್ ಮಾಡಿ ನೋಡಿದಾಗ 1,97,167 ಮತದಾರರಿದ್ದಾರೆ. ಇನ್ನು 6,000 ಮತದಾರರ ಬಗ್ಗೆ ಪರಿಷ್ಕರಿಸಿ ಅವರ ಇಲ್ಲವಾದಲ್ಲಿ ಅವರ ಮನೆ ಬಾಗಿಲಿಗೆ ಕೆಂಪು ಚೀಟಿ ಹಚ್ಚುತ್ತೇವೆ. ಜೊತೆಗೆ 3 ಜನ ನೋಡಲ್ ಅಧಿಕಾರಿಗಳು ನೇಮಿಸಲಾಗಿದೆ ಎಂದು ಹೇಳಿದರು. ಕಾಗವಾಡ ಪಟ್ಟಣದ ಮತದಾರರ ಮನೆ ಬಾಗಿಲಿಗೆ ಹೋಗಿ SIR ಬಗ್ಗೆ ಮಾಹಿತಿ ನೀಡಿ ಅರ್ಜಿ ತುಂಬಲು ಸೂಚಿಸಿದರು. ಈ ಸಮಯದಲ್ಲಿ ಕಾಗವಾಡ ತಹಸೀಲ್ದಾರ್ ರವೀಂದ್ರ ಹಾದಿಮನಿ, ಗ್ರೇಡ್ 2 ತಹಸೀಲ್ದಾರ್ ರಶ್ಮಿ ಚಕಾತಿ, ಚುನಾವಣಾಧಿಕಾರಿ ಮಹಾಂತೇಶ್ ಬಾದವಾಡ್ಗಿ, ತಾಲೂಕಾ ಪಂಚಾಯಿತಿ EO ವೀರಣ್ಣ ವಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಬರ್ತಕ್ಕಂತಹ ಮತಗಟ್ಟೆಗಳು 231, ಅಲ್ಲಿ ಇರ್ತಕ್ಕಂತಹ ಜನರು ಸಹಿತ ನಾವು 231 ಜನರನ್ನು ಮಾಡಿದ್ವಿ. BLAಗಳನ್ನು 231 ಪ್ರತಿ ಪಕ್ಷದಿಂದ ಅವರನ್ನು ನಾಮಿನೇಟ್ ಮಾಡೋಂತ ಹೇಳಿದ್ವಿ. ಅದರಲ್ಲಿ ಕೆಲವು ಪಕ್ಷದಲ್ಲಿ ನಾಮಿನೇಟ್ ಅನ್ನು ಮಾಡಿದ್ದಾರೆ, ಕೆಲವು ಪಕ್ಷದಲ್ಲಿ BLAಗಳನ್ನು ನಾಮಿನೇಷನ್ ಮಾಡಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸೂಪರ್ವೈಸರ್ಗಳನ್ನ 23 ಜನರನ್ನು ಮಾಡಿದ್ವಿ. BLOಗಳು ಏನು ಕೆಲಸ ಮಾಡ್ತಾರೆ ಅದರ ಮೇಲೆ ಸೂಪರ್ವೈಸರ್ ಅಂತೇಳಿ ನಮ್ಮ ಹೈಸ್ಕೂಲ್ ಟೀಚರ್ಸ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಹಾಕಿದ್ವಿ. ಅವ್ರು ಕೆಲಸ ಮಾಡ್ತಾರೆ. ಒಟ್ಟು ನಮ್ಮಲ್ಲಿ ಮತದಾರರು 2,05,389. ಅದರ ಪೈಕಿ ಏನಿದೆ, ನಾವು ಈಗಾಗಲೇ ಕ್ಲೋಸರಿ ಫ್ಯಾಮಿಲಿ ಮ್ಯಾಪಿಂಗು ಮತ್ತು ಕ್ಲೋಸಿಂಗ್ ಮ್ಯಾಪಿಂಗ್ ಮಾಡಿದ್ದು 1,97,167. ಏನು ಉಳಿದಂತಹ ಏನಿದೆ ನಮ್ಮಲ್ಲಿ 6,836 ಜನರು ಫ್ಯಾಮಿಲಿ ಮ್ಯಾಪಿಂಗ್ ಒಳಗೆ ಕ್ಲೋಸರಿಂಗ್ ಆಗಿರುತ್ತೆ. ಅವರು ಡೆತ್ ಆಗಿದ್ದಾರೋ ಅಥವಾ ಊರು ಬಿಟ್ಟು ಹೋಗಿದ್ದಾರೋ, ಮದುವೆ ಹೋಗಿದ್ದಾರೋ, ಡಿಡೂಪ್ಲಿಕೇಶನ್ ಅದ್ರ ಬಗ್ಗೆ ಈಗ ವೆರಿಫಿಕೇಶನ್ ಮಾಡ್ತಾ ಇದ್ವಿ. ಇದು 1ನೇ ಪಾರ್ಟ್ನಲ್ಲಿ ನಾವು ಮುಗಿಸಿದ್ದೀವಿ. ಅದಕ್ಕೆ ಏನಿದೆ, ನಾವು ಕ್ಲೋಸಿಂಗ್ ಮಾಡಿದ್ದು ಫ್ಯಾಮಿಲಿ ಮ್ಯಾಪಿಂಗ್ ಮಾಡಿದ್ದು 96.10% ನಾವು ಕೆಲಸವನ್ನು ನಮ್ಮಲ್ಲಿ ನಿರ್ವಹಿಸಿದ್ದಾರೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ 2ನೇ ಸ್ಥಾನದಲ್ಲಿ ಕ್ಲೋಸಿಂಗ್ ಮ್ಯಾಪಿಂಗನ್ನು ಮಾಡಿದರೆ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತೇಳಿ ನಾವು ಸ್ಟಾರ್ಟಿಂಗ್ ಸಹಿತ ನಾವು ಹೇಳ್ತಾ ಇದ್ವಿ. ಇದನ್ನು ನೆಕ್ಸ್ಟ್ ಹೋಗ್ತಕ್ಕಂಥ ಈಗಾಗಲೇ ಇದೆ 2,05,369 ಫಾರ್ಮ್. ಅದರ ಜೊತೆಯಲ್ಲಿ ಡುಪ್ಲಿಕೇಶನ್ ಒಬ್ಬ ಮನೆಗೆ ಒಬ್ಬ ಮತದಾರರಿಗೆ 2 ಫಾರ್ಮನ್ನು ಕೊಡ್ತಕ್ಕಂಥದ್ದೇ. 2 ಫಾರ್ಮ್ಗಳು ಯಾಕಂದರೆ, ಒಂದು ಫಾರ್ಮನ್ನು ಅವರಿಗೆ ಭರ್ತಿ ಮಾಡಿ ಕೊಡುತ್ತದೆ, ಇನ್ನೊಂದು ಫಾರ್ಮನ್ನು ವ್ಯಕ್ತಿ ಹೋದಂತಹ ವ್ಯಕ್ತಿ ನಮ್ಮ BLO ಅವರು ಅದರ ಮೇಲೆ ಸೈನ್ ಮಾಡಿ ಅವ್ರಿಗೆ ಕೊಡ್ತಕ್ಕಂಥದ್ದು. ಅಂದರೆ ಡುಪ್ಲಿಕೇಶನ್ ಕೊಟ್ಟು ಒಂದು ನಮಗೆ ಒಂದು ಅವರಿಗೆ. ನಾವು ಅಕಸ್ಮಾತ್ ಮತದಾರ ಪಟ್ಟಿ ಹೆಸರು ಬಂದಿಲ್ಲ ಅಂತಂದರೆ ಆವಾಗ ಏನಿದೆ ಅದನ್ನು ನಾವು ಸೇರಿಸಿದ್ರೆ ಆವಾಗ ಸಂಬಂಧಪಟ್ಟಂಥ BLOದಿಂದ ಮಾಹಿತಿ ತಗೊಂಡು ಯಾಕೆ ಮಾಡಿಲ್ಲ ಅನ್ನೋದು ಹೇಳ್ತೀವಿ. ಅವ್ರಿಗೆ ಕೊಡ್ತೀವಿ, ನಾವು ಕೊಡ್ತೀವಿ. ಇದು ಒಟ್ಟಲ್ಲಿ ಏನಿದೆ, ಒಳ್ಳೆಯ ಮತದಾರರು ಏನಿದೆ, ನಿಜವಾದ ಮತದಾರರು ಮತದಾನ ಪಟ್ಟಿರೋದಕ್ಕೂ ಯಾವುದೇ ರೀತಿಯ ಮತದಾರರು ವಂಚಿತರಾಗಬಾರ್ದು. ಮತದಾರರ ಅಲ್ಲದವರಿಗೆ ನಾವು ಮತಪಟ್ಟಿಯಲ್ಲಿ ಹೆಸರನ್ನು ಆ್ಯಡ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲ. ಆದ ಕಾರಣಕ್ಕಾಗಿ ಮತದಾರ ಒರಿಜಿನಲಿ ಮತದಾರ ನಿಜವಾದ ಮತದಾರರು ಅವರ ಮತದಾರ ಪಟ್ಟಿ ಶುದ್ಧತೆಯಾದಂಥ ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದಾರೆ. 2 ಫಾರ್ಮ್ಗಳು ಕೊಟ್ಟಾಗ ಅವುಗಳಿಗೆ ಏನೈತಿ, ಒಬ್ಬ BLO ಅವ್ರ ಮನೆಗೆ ಹೋಗ್ತಾನೆ, 2 ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕೇಳ್ತಾರೆ. ಅವ್ರ ಮನೆಯಲ್ಲಿ 5 ಜನ ಇದ್ದಾರೆ, 5 ಫಾರ್ಮ್ಗಳು ಕೊಡ್ತಾನೆ. ಇಲ್ಲ 3 ಜನ ಇದ್ದಾರೆ ಅಂತಂದ್ರೆ ಇನ್ನು 2 ಫಾರ್ಮ್ಗಳು ಕೇಳ್ತಾರೆ. 3 ಫಾರ್ಮ್ ಕೊಡ್ತಾನೆ. ಇನ್ನಿಬ್ರು ಎಲ್ಲಿ ಹೋಗ್ಯಾರೆ, ಒಬ್ಬರು ಮದುವೆ ಆಗ್ಯಾರ ಹೇಳ್ತಾರೆ, ಒಬ್ಬರು ತೀರ್ಕೊಂಡಾರ ಅಂತ ಹೇಳ್ತಾರೆ. ಆವಾಗ ಏನಿದೆ, ಅವು 2 ಫಾರ್ಮ್ಗಳ ಹೊಳೆ ತೊಗೊಂಡ್ಬರ್ತಾರೆ. ಮದುವೆ ಆದ ಬಗ್ಗೆ ಮತ್ತು ಡೆತ್ ಆದ ಬಗ್ಗೆ ಅದರ ಡಿಟೇಲ್ಸ್ ತಗೊಂಡು ಅವುಗಳನ್ನು ಕ್ಯಾನ್ಸಲೇಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆಮೇಲೆ ಫಾರ್ಮ್ ಕೊಟ್ಟ ಮೇಲೆ ನಾವೇನೈತೆ ಡೇಟ್ ಕೊಡ್ತೀವಿ, 3 ಅಥವಾ 4 ದಿವಸ. ನಾವು ನೋಡಪ್ಪ ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀವಿ, 3-4 ದಿವಸದಲ್ಲಿ ನೀವು ತುಂಬಿ ನಮ್ಮ ಹೊಳೆ ಕೊಡಬೇಕು ಕೊಡ್ತಿರ್ತಾರೆ. ಆ ಡೇಟಿಗೆ ಅವ್ರು ಹೋಗ್ತಾರೆ. ಹೋದಾಗ ಅವ್ರ ಫಾರ್ಮ್ ತೊಗೊಂಡು. ಎರಡನೇದಾಗಿ ಪ್ರತಿಯೊಂದು ಮನೆಗಳಲ್ಲೂ BLO ಅಟೆಂಡ್ ಆಗಿರ್ತಾರಲ್ಲ, ಅವ್ರ ಮನೆ ಬಾಗಿಲು ಬರ್ತಾರೆ. ಯಾವತ್ತಿನ ದಿವಸ ಯಾರು BLO ಆಗಿರ್ಬೋದು ಡೇಟನ್ನು ಹಾಕಿ ಅವ್ರ ಕೆಳಗಡೆ ಅವ್ರ BLO ಹೆಸರನ್ನು ಮತ್ತು ಅವ್ರ ಸಿಗ್ನೇಚರನ್ನು ಅವ್ರ ಫೋನ್ ನಂಬರ್ ಹಾಕುವಂಥ ವ್ಯವಸ್ಥೆ ಮಾಡಿದ್ದಾರೆ. ಎರಡನೇದಾಗಿ ಮತದಾರ ಇರಲಿ, ಅವ್ರು ಏನೈತಿ ಬೇರೆ ಊರಿಗೆ ಹೋಗಿದ್ದಾರೆ ಅಥವಾ ಶಿಫ್ಟೆಡ್ ಆಗಿದ್ದಾರೆ ಅಥವಾ ಅಬ್ಸೆಂಟಿ ಇದ್ದಾರೆ, ಡೆತ್ ಆಗಿದ್ದಾರೆ, ಡುಪ್ಲಿಕೇಶನ್ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನ BLO ಆ ಮನೆಗಳಿಗೆ ಹೋಗಿ 1ನೇ ಸಾರಿ ಹೋಗ್ತಾನೆ, ಮನೆ ಬಾಗಿಲು ಹೋಗ್ತಾರೆ, ಕೀಲಿ ಹೋಗ್ತಾರೆ, 2ನೇ ಸಾರಿ ಹೋಗ್ತಾನೆ, 3ನೇ ಸಾರಿ 3 ಸಾರಿ ಹೋಗ್ತಾನೆ. 3 ಸಾರಿ ಹೋದಾಗ ಅವನ ಮನೆಗೆ ಒಂದು ರೆಡ್ ಸರ್ಕಲ್ ಇದ್ದಂತಹ ಒಂದು ಸ್ಟಿಕ್ಕರನ್ನು ಅವ್ರ ಬಾಗಿಲಿಗೆ ಹಚ್ತಾರೆ. ಅದರಲ್ಲಿ ಯಾವ್ಯಾವ BLO ಯಾವ ಡೇಟಿಗೆ ಹೋಗಿದ್ದಾರೆ ಅನ್ನೋ ಬಗ್ಗೆ 3 ದಿನಾಂಕಗಳನ್ನು ನಮೂದು ಮಾಡ್ತಾರೆ. BLO ಅವ್ರ ಹೆಸರನ್ನು
ಮತ್ತು ತಮ್ಮದಿರ್ತಕ್ಕಂಥ ಮೊಬೈಲ್ ನಂಬರನ್ನು ಅವರು ಆ ಸ್ಟಿಕ್ಕರ್ ಮೇಲೆ ಹಚ್ಚಿ ಬರ್ತಾರೆ. ಮೂರು ಸಾರಿ ಹೋದಾಗ ಇರಲಿಲ್ಲ ಅಂತ ಒಂದು ಪಂಚನಾಮ ಡ್ರಾ ಮಾಡ್ಕೊಂಡು ನಾವು ಕೊಟ್ಟಂತಹ ಫಾರ್ಮ್ಗಳ ಫಾರ್ಮ್ ಹಚ್ಚಿ ಇವ್ರು ಊರಲ್ಲಿಲ್ಲ ಅಥವಾ ಇವ್ರು ತೀರ್ಕೊಂಡಿದ್ದಾರೆ ಅಥವಾ ಇವ್ರು ಪರ್ಮನೆಂಟ್ ಶಿಫ್ಟ್ ಆಗಿದ್ದಾರೆ ಅಥವಾ ಇವ್ರ ಡಿಡೆಪ್ಯುಟೇಷನ್ದಲ್ಲಿದ್ದಾರೆ ಅನ್ನೋದಕ್ಕೆ ಅವ್ರ ಡೀಟೇಲ್ಸ್ ಕೊಡ್ತಾರೆ. ಅದರ ಪ್ರಕಾರ ನಾವೇ ನೋಟಿಸ್ಕೊಂಡು ನಾವು ಅವರನ್ನು ತೆಗೆಯುವಂಥ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಮಾತ್ರ ಅದನ್ನು ಭರ್ತಿ ಮಾಡಿ ಕೊಡ್ತಕ್ಕಂಥದ್ದು. ಮೊದಲನೇದಾಗಿ ಇದ್ರ ಬಗ್ಗೆ ಮಾಹಿತಿ ಕೂಡ ಮತದಾರರ ಮಾಹಿತಿಯನ್ನು ಸಹಿತ ಮಾಹಿತಿಯನ್ನು ಕೊಡುವ ಸಲುವಾಗಿ ನಾವು ಫೆಸಿಲಿಟೇಷನ್ ಸೆಂಟರ್ಗಳನ್ನು ಮಾಡಿದ್ವಿ. 3 ವಾರ್ಡ್ ಕ್ಲಸ್ಟರ್ದಲ್ಲಿ 10 ಮತಗಟ್ಟೆಗಳಿದ್ರೆ ಅಲ್ಲಿ ಒಂದು ಮತದಾರ ಇದನ್ನೇನೈತಿ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ನೀವು ಯಾವಾಗ ನಿಮಗೆ ಮಾಹಿತಿ ಬೇಕು ಆ ಮಾಹಿತಿಯನ್ನು ಒದಗಿಸುವಂಥ ಜವಾಬ್ದಾರಿಯಿಂದ ಅಲ್ಲಿರ್ತಕ್ಕಂಥ BLO ಅದನ್ನು ಮಾಡಿದ್ವಿ. ಅದಲ್ಲದೆ ಅಕಸ್ಮಾತ್ ಅಲ್ಲಿ BLO ಇರಲಿಲ್ಲ ಅಂತಂದ್ರೆ 10-15 ಪೋಲಿಂಗ್ ಸ್ಟೇಷನ್ಗಳ ನಡುವೆ ಒಬ್ಬರು ಸೂಪರ್ವೈಸರ್ನ ಇಡುವಂತ ವ್ಯವಸ್ಥೆ ಮಾಡಿದ್ವಿ. ಅದು ಒಂದು ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಆ ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ನಮ್ಮ ಸೂಪರ್ವೈಸರ್ ಇರ್ತಾರೆ, ಅವರು ಸಹಿತ ಮಾಹಿತಿಯನ್ನು ಕೊಡ್ತಾರೆ. ನೀವು ಕೊಡುವ ಫಾರ್ಮ್ಗಳನ್ನ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ನಿಮಗೆ ಎಲ್ಲವನ್ನು ಮಾಹಿತಿಯನ್ನು ಮತದಾರರಿಗೆ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ವಿ. ಇದಲ್ಲದೆ ನೋಡಲ್ ಆಫೀಸರ್ಗಳನ್ನ 3 ಜನ ನೋಡಲ್ ಆಫೀಸರ್ಗಳನ್ನ ಮಾಡಿದ್ವಿ. ಒಂದು ಅನಂತಪುರ ಭಾಗದಲ್ಲಿ ಏನಿದೆ BU ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತನಿ ಇವರನ್ನ ನೋಡಲ್ ಆಫೀಸರ್ ಮಾಡಿದ್ವಿ. ಕಾಗವಾಡದಲ್ಲಿ ಇದೆ ಕೆಲವು ಏರಿಯಾದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಗವಾಡ ಅವರನ್ನು ಕೂಡ ಮಾಡಿದ್ವಿ. ಇನ್ನೊಬ್ಬರು ಏನಿದೆ ನಮ್ಮ CDPO ಕಾಗವಾಡ ಅವರನ್ನು ಕೂಡ ನಾವು ನೋಡಲ್ ಆಫೀಸರ್ ಮಾಡಿದ್ವಿ. ನೋಡಲ್ ಆಫೀಸರ್ ಮಾಹಿತಿಯನ್ನು ಸಹಿತ ನಾವು ಅವರಿಗೆ ಫೋನ್ ನಂಬರ್ ಕೊಡ್ತಾ ಇದ್ದೀವಿ. ನೀವು ಯಾವ ಮತದಾರರು ಯಾವ ಬೇಕು ಅವರಿಗೆ ತಮ್ಮ ಕುಂದುಕೊರತೆ ಇದ್ರ ಬಗ್ಗೆ ಇದ್ರೆ ಅವರು ಫೋನ್ ಮಾಡಿ ಕೇಳಬಹುದು. ಮಾಹಿತಿಯನ್ನು ಸಹಿತ ನಾವು ಕೊಟ್ಟಿದ್ದೀವಿ. ಫೆಸಿಲಿಟೇಷನ್ ಸೆಂಟರ್ದಲ್ಲಿ ಏನಿದೆ ಅಲ್ಲಿ ಭದ್ರತಾ ಮತದಾರರಿಗೆ ಕೂತ್ಕೊಳ್ಳುವಂತ ವ್ಯವಸ್ಥೆ, ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡಿದ್ವಿ, ನೀರಿನ ವ್ಯವಸ್ಥೆ ಮಾಡಿದ್ವಿ, ಲೈಟಿಂಗ್ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿಯಾಗಿ ಬರ್ತಕ್ಕಂಥ ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ವಿ. ಮತ್ತು ಅವ್ರಿಗೆ ಫಾರ್ಮ್ ಫಿಲ್ಅಪ್ ಮಾಡಿದ್ಮೇಲೆ ಅದು BLOಗಳು ಬಂದು ಆ ಫಾರ್ಮ್ ಅನ್ನ ಸ್ಕ್ಯಾನ್ ಮಾಡೋದಾಗ್ಲಿ ಅಪ್ಲೋಡ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ವಿ. BLO ಅವರು ಏನೈತಿ ಬಂದು ಒಂದು ಮಾಹಿತಿಯನ್ನು ಅಪ್ಲೋಡಿಂಗ್ ಮಾಡ್ತೀವಿ. ನಿಮ್ಮ ಹೆಸರು ನಮ್ಮ BLO ಬರ್ತಾರೆ, ಅವ್ರು ಕ್ಲಿಯರ್ ಕೊಡ್ಲಿ ಅವ್ರು ಹೇಳ್ತಾರೆ ನಿಮಗೆ ಯಾವ ಡೇಟಿ ಕೊಡ್ಬೇಕಾದ್ರೆ ತಗೋತಾರ. ಇಲ್ಲ ಅಂತ ಒಂದು ಫೆಸಿಲಿಟೇಷನ್ ಸೆಂಟರ್ ಮಾಡಿರ್ತೀವಿ ನಾವು. ಇಲ್ಲಿ ನಿಮ್ಮ ಮತಗಟ್ಟೆ ಏನು ವೋಟ್ ಹಾಕಿಲ್ಲ ಅಲ್ಲಿ ವೋಟ್ ಹಾಕಿ ಅಲ್ಲಿ ಹೋಗಿ ಕೊಡ್ರಿ. ಅಲ್ಲಿ ಅವ್ರು ಇರಲಿಲ್ಲ ಅಂತ ಐತಿ ಸೂಪರ್ವೈಸರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ, ಅವ್ರಿಗೆ ಯಾಕೆ ಕೊಡ್ರಿ. ರಾಷ್ಟ್ರೀಯ ಯಾವುದು ಅಂತ ನಮ್ಮ ತಸ್ಕಟ್ಟು ಇರ್ತಾರೆ. ಇದ್ರೊಳಗೆ ನೀವೆಲ್ಲ ತುಂಬಾ ಗೊತ್ತ ಆಗಲಿಲ್ಲ ಅಂತಂದ್ರೆ ನಮ್ಮ BLO ಸಹಾಯ ಮಾಡ್ತಾರೆ. ಯಾಕಂದ್ರೆ 2002 ಇದ್ರಲ್ಲಿ ಮಾಹಿತಿ ಇಲ್ಲ ಅಂತ ಅವ್ರು ಹೇಳ್ತಾರೆ, ಮಾಡಿಕೊಡ್ತಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಕಾಂತ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಕಾಗವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.